ತೋಟಕ್ಕೆ ಹಿಂಗೆ ಈ ಥರನೇ ಬಿಂಗಿ ಬಂದುಬಿಟ್ಟಿತ್ತು, ವೈಟ್ ಸೊಳ್ಳೆ ಬಿದ್ದು. ಆಮೇಲೆ ಇವಾಗ ಅದನ್ನ ನೀವು ಕೊಟ್ಟಿದ್ದ ಔಷಧಿ ಹೊಡೆದ್ಮೇಲೆ ಸ್ವಲ್ಪ ಸೊಳ್ಳೆ ಕಡಿಮೆ ಆಗೈತೆ. ಸ್ವಲ್ಪ ಮುದುರ್ಕೊಂಡಿರೋದೆಲ್ಲ ಸ್ವಲ್ಪ ಸುಳಿ ಆಗ್ತಾಯಿತ್ತು ಅಣ್ಣ. ಆಗ ಹಂಗೆ ಬಿಂಗಿ ಥರ ಮುದುರ್ಕೊಂಡಿದ್ರೆ ಕಾಯಿ ಹೂವು ಬಿಡ್ತಾಯಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತೈತೆ. ಏನು ಅಷ್ಟು ಕಂಟ್ರೋಲ್ ಬಂದಿಲ್ಲ. ಆಮೇಲೆ ಈ ಔಷಧಿನ ಟ್ರೈ ಮಾಡೋದನ್ನು ಆಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಂಗೆ ಗೊತ್ತಾಯ್ತೈತೆ. ಇನ್ನೂ ಒಂದು 2 ಸರಿ ಮಾಡಿ ನೋಡೋಣ ಏನಾಗುತ್ತೆ ಅಂತ. 25 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ನಾವು ಟೊಮೆಟೊ ಬೆಳಿತೀವಿ. ನಾವು ಈ ವರ್ಷ ಟೊಮೆಟೊ ಉಳಿದೀವಿ. ಟೊಮೆಟೊ ವೈರಸ್ ಬಂದು ತೋಟ ತೆಗೆಯುವಂಥ ಪರಿಸ್ಥಿತಿ ಬಂದಿತ್ತು. ಆ ಪರಿಸ್ಥಿತಿನಲ್ಲಿ ನಮಗೆ ಗರ್ಡಾ ಕಂಪ್ನಿ ಕಡೆಯಿಂದ ನಮಗೆ ಬಂದು ರೆಕಮೆಂಡೇಷನ್ ಮಾಡಿ ಈ ಔಷಧಿ ಹೊಡೆಸಿದ್ದಾರೆ. ಈ ಔಷಧಿ ಹೊಡೆದಿದ್ದಾದಮೇಲೆ ಒಳ್ಳೆ ಸುಳಿ, ಒಳ್ಳೆ ಹೂವು, ಪಿಂದೆ ಎಲ್ಲ ಕಚ್ಕೊಂಡಿದೆ. ಯಾರೋ ರೈತರಾದ್ರೂ ಇದನ್ನು ಮಾಡ್ಬೋದು. ಗುರು ಬಂದು 30 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಚಮತ್ಕಾರ್ ಬಂದು 40 ml ಹಾಕ್ಕೊಂಡಿದ್ದೀನಿ. ಇದು ಹೊಡೆದಿದ್ದ ವಿಪರೀತ ಚುಳಿ ಬಂದಿದೆ. ಆಮೇಲೆ ಹೂವು ಹಾಕ್ದಂಗೆ ಹೂವು ಕಚ್ಕೊಂಡಿದೆ. ಹೂವು ಪಿಂದಿನೂ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆ ಗ್ರೋತ್ ಬಂದಿದೆ. ರೈತರು ಯಾರಾದರೂ ಇದನ್ನು ಮಾಡೋವಂಥ ಇದಿರೋರು ಮಾಡ್ಬೋದು. ಗುರು ಚಮತ್ಕಾರ್ 2 ಹೊಡೆದಿದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ. ಯಾರಾದರೂ ರೈತರು ಹೊಡೆದು ಬೆಳ್ಕೋಬೇಕಾದ್ರೆ ಹೊಡಿಬೋದು. ಧನ್ಯವಾದಗಳು. ಅದು ಈಗ ಬಿಂಗಿನಿಂದ ಅರ್ಧ 1 ಮಂತ್ 1.5 ಮಂತಲ್ಲಿ ಎಲ್ಲ ಗಿಡ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಾವು ಈ ಗುರು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮ್ಮದು ಗಿಡ ಚೆನ್ನಾಗಿದೆ, ಸುಳಿ ಬಿಡ್ತಾಯಿದೆ, ರಿಕವರಿ ಆಗ್ತಾಯಿದೆ.